ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ 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 ನಾರಾಯಣ. ದ ಕಾರ್ಯಕಾರಣ ಭಾವ ಓನ್ಲಿ is a ಪ್ರಕ್ರಿಯೆ to prove that karyam is not separate from the power, because the power of Paramatma, power of what? All kinds of power necessary for producing the world. ಅಂದರೆ ಪರಮಾತ್ಮನಲ್ಲಿ ಜಗತ್ತಿನ ಸೃಷ್ಟಿ ಮಾಡಲಿಕ್ಕೆ ಏನೇನು ಶಕ್ತಿ ಬೇಕೋ ಆ ಶಕ್ತಿಗಳೆಲ್ಲ ಅವರಲ್ಲೇ ಇವೆ. ಅಂದರೆ ಆಲ್ ದ ಪವರ್ಸ್, ನಿಮಿತ್ತ ಕಾರಣ, ಉಪಾದಾನ ಕಾರಣ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಏನೇನು ಬೇಕೋ ಅಂದರೆ ಸಂಕಲ್ಪಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಸಂಕಲ್ಪ, ಜ್ಞಾನ ಆ್ಯಂಡ್ ಕ್ರಿಯೆ, ಆಲ್ ದೀಸ್ ತ್ರೀ ಟು ಕ್ರಿಯೇಟ್ ದ ವರ್ಲ್ಡ್. ಪ್ರಪಂಚವನ್ನು ಸೃಷ್ಟಿಸುವುದಕ್ಕೆ ಏನೇನು ಬೇಕೋ ಆ ಶಕ್ತಿಯನ್ನು ಬಿಡಿಬಿಡಿಯಾಗಿ ಹೇಳ್ತಾ ಇಲ್ಲ. ಎರಡು ಅಂಶಗಳು ನೆನಪಿಟ್ಕೊಳ್ಳಬೇಕು. ಸೃಷ್ಟಿ ಮಾಡಲಿಕ್ಕೆ ಪರಮಾತ್ಮಕ್ಕೆ ಏನೇನು ಶಕ್ತಿಗಳು ಸಾಮರ್ಥ್ಯಗಳು ಬೇಕೋ ಅವೆಲ್ಲ ಬಿಡಿಬಿಡಿಯಾಗಿಲ್ಲ, ಅದೆಲ್ಲವೂ ಒಂದೇ ಪರಮಾತ್ಮ. ಫಸ್ಟ್ ಪಾಯಿಂಟ್. ಐ ಸೇ ದಟ್ ಸೇಮ್ ಥಿಂಗ್ ಇನ್ ಇಂಗ್ಲೀಷ್. In order to be able to create the world, all that Paramatma needs, all of them are not separate powers like Nimitta Karana, Upadana Karana, Sahakari Karana, Jnana Shakti, Sankalpa Shakti, Kriya Shakti. Like they are not many and separate. ಅವುಗಳು ಅನೇಕವು ಬಿಡಿಬಿಡಿಯಾಗಿಲ್ಲ, ಅವೆಲ್ಲವೂ ಒಂದೇ ಪರಮಾತ್ಮ ಅಲ್ಲವೇ? ಇವೆಲ್ಲವೂ ಒಂದೇ ಪರಮಾತ್ಮ. ಆಲ್ ದಿಸ್ ಈಸ್ ಒನ್ ಪರಮಾತ್ಮ ಈಸ್ ಎನಫ್ ಟು ಹ್ಯಾವ್ ಆಲ್ ದೀಸ್ ಥಿಂಗ್ಸ್. ದೇ ಆರ್ ನಾಟ್ ಸಪರೇಟ್ ಥಿಂಗ್. ಫಸ್ಟ್ ಪಾಯಿಂಟ್. ಇದು ಒಂದನೆಯ ಅಂಶ. ಎರಡನೆಯ ಅಂಶ ಏನಂದರೆ, ಈ ಶಕ್ತಿಯಿಂದ ಹುಟ್ಟಿರುವ ಜಗತ್ತು ಪರಮಾತ್ಮನ ಇವೆಲ್ಲ ಶಕ್ತಿಗಳು, ಶಕ್ತಿಯಿಂದ ಜಗತ್ತು ಮೂರಾಯಿತು. ಪರಮಾತ್ಮ ಈಸ್ ಇನ್ ಪೊಸೆಷನ್ ಆಫ್ ಆಲ್ ದೀಸ್ ಪವರ್ಸ್. With the help of these powers, he creates the world. So these 3 points. Paramatma, all his Karanatvam. Karanatvam means all his capacity to be able to produce the world. Okay? And the world he has produced. 3. Karyam, Karana Utpatti Shakti, Karana Rupa Paramatma. Mattinsala, I say again, Karana Rupa Paramatma, all his powers, avara Shakti, ಕಾರಣರೂಪ ಪರಮಾತ್ಮ, ಅವರ ಶಕ್ತಿ ಮತ್ತು ಸೃಷ್ಟಿ ಮಾಡಿರುವ ಕಾರ್ಯ ಮೂರಾಯ್ತಲ್ಲ. ಪರಮಾತ್ಮ ಈಸ್ ಒನ್. ಆಲ್ ಹಿಸ್ ಪವರ್ಸ್ ಆ್ಯಂಡ್ ಮೆಟೀರಿಯಲ್ ಆ್ಯಂಡ್ ಪ್ಯಾರಾಫೆರ್ನೇಲಿಯಾ, ಎವ್ರಿಥಿಂಗ್, ಹಿಸ್ ಕೆಪ್ಯಾಸಿಟಿ, ಪವರ್ಸ್, ಎವ್ರಿಥಿಂಗ್ ಟು ಕ್ರಿಯೇಟ್ ದ ವರ್ಲ್ಡ್ ಆ್ಯಂಡ್ ದ ವರ್ಲ್ಡ್ ದಟ್ ಈಸ್ ಕ್ರಿಯೇಟೆಡ್. ಮೂರಾಯಿತು. ಈ ಮೂರು ಬಿಡಿಯಾಗಿಲ್ಲ. ಏಕೆಂದರೆ ಸೃಷ್ಟಿ ಮಾಡುವುದಕ್ಕೆ ಯಾವ ಶಕ್ತಿ, ಸಾಮರ್ಥ್ಯಗಳು, ಗುಣಗಳು ಬೇಕೋ ಅವುಗಳು ಪರಮಾತ್ಮಕ್ಕಿಂತ ಬಿಡಿಯಾಗಿಲ್ಲ, ಪರಮಾತ್ಮನ ಅಂಗಭೂತವಾಗಿಲ್ಲ, ಪರಮಾತ್ಮನ ಒಂದು ಮುಖ ಅಲ್ಲ, ಒಂದು ಆಸ್ಪೆಕ್ಟ್, ಒಂದು ಅಂಶ ಅಲ್ಲ. ದೇ ಆರ್ ಜಸ್ಟ್ ಇನ್ಸೆಪರಬಲ್ ಫ್ರಮ್ ಪರಮಾತ್ಮ. ಅದು ಪರಮಾತ್ಮಕ್ಕಿಂತ ಬಿಡಿಯಾಗದೆ, ಗುಣಗುಣಿ ಸಂಬಂಧವಿಲ್ಲದೆ ಪರಮಾತ್ಮ ಮಾತ್ರವಾಗಿದ್ದಾನೆ ಅಲ್ಲವೇ? ಅಂದರೆ ಸೊ ಹಿಯರ್ ದ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ ಎಂದು ಶ್ವೇತಾಶ್ವತರ ವಾಕ್ಯವನ್ನು ಉದಾಹರಿಸಿದ್ದೇವೆ. ವಿ ಹ್ಯಾವ್ ಕೋಟೆಡ್ ದ ಸ್ಟೇಟ್ಮೆಂಟ್ ಆಫ್ ಶ್ವೇತಾಶ್ವತರ ಉಪನಿಷತ್ ವಿಚ್ ಸೆಡ್ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾಚ. ಆಲ್ ದ ಕ್ವಾಲಿಟೀಸ್, ಆಲ್ ದ ಕೆಪಾಸಿಟೀಸ್, ಆಲ್ ದ ಮೆಟೀರಿಯಲ್, ಆಲ್ ದ ಇನ್ಸ್ಟ್ರುಮೆಂಟ್ಸ್ that are required for Paramatma to produce, all of them don't exist apart from Paramatma. Paramatma himself is called by all these names. ಅಂದರೆ ಈ ಸೃಷ್ಟಿ ಮಾಡಲಿಕ್ಕೆ ಪರಮಾತ್ಮ ಜಗತ್ತಿನ ಕಾರಣವಾಗುವುದಕ್ಕೆ ಅವರಿಗೆ ಏನೇನು ಗುಣಗಳು ಬೇಕೋ, ಶಕ್ತಿಗಳು ಬೇಕೋ, ಸಾಧನಗಳು ಬೇಕೋ, ಸಲಕರಣೆಗಳು ಬೇಕೋ,
ಪದಾರ್ಥಗಳು ಬೇಕೋ ಅವೆಲ್ಲವೂ ಬಿಡಿಯಾಗಿಲ್ಲ, ಅವೆಲ್ಲವೂ ತಾನೊಬ್ಬನೇ. ತಾನೊಬ್ಬನೇ ಅಂದ್ರೇನು? ತನ್ನ ಜೊತೆಗೆ ಇರುತ್ತವೇನೂ ಹಾಗಲ್ಲ, ತನಗೆ ಅಂಟುಕೊಂಡಿರುತ್ತವೇನೂ ಅಲ್ಲ, ತನ್ನ ಅಂಗವೇನು ಅದು ಅಲ್ಲ. ಈಸ್ ಇಟ್ ಎ ಪಾರ್ಟ್ ಆಫ್ ಹಿಮ್ ಆರ್ ಈಸ್ ಇಟ್ ಓನ್ಲಿ ಎ ಒನ್ ಆಸ್ಪೆಕ್ಟ್ ಆಫ್ ಹಿಮ್? ನೋ, ಇಟ್ ಈಸ್ ಓನ್ಲಿ ಸಿಂಪಲ್ ಕಲ್ಪಿತ. ಕಲ್ಪಿತ ಮೀನ್ಸ್ ಹಿ ಅಲೋನ್ ಈಸ್ ಕಾಲ್ಡ್ ಬೈ ಡಿಫರೆಂಟ್ ನೇಮ್ಸ್. ವಾಚಾರಂಭಣಂ, ಇನ್ನೊಂದು ಹೆಸರಿನಿಂದ ಹೇಳುವುದೇ ಹೊರತು ಜಸ್ಟ್ ಬೈ ಗಿವ್ ಎನ್ ಅನದರ್ ನೇಮ್ ಟು ಹಿ ಅಲೋನ್ ನಾನ್ ಡ್ಯುವಲ್ ಬ್ರಹ್ಮ. ಅದರಿಂದ ಇಲ್ಲೊಂದು ಭಾಷ್ಯವಾಕ್ಯ ಇದೆ, ಶಕ್ತಿ ಕಾರಣಸ್ಯ ಕಾರ್ಯ ನಿಯಮಾರ್ಥ ಕಲ್ಪಮಾನ ನಾನ್ಯಾ ಸತಿವಾ ಕಾರ್ಯಂ ನಿಯಚ್ಚೇತ್. ಪರಮಾತ್ಮ ಕಾರಣವಾಗುವುದಕ್ಕೆ ಏನೇನು ಶಕ್ತಿಗಳು ಸಾಮರ್ಥ್ಯಗಳು ಬೇಕೋ ಆ ಶಕ್ತಿ ಸಾಮರ್ಥ್ಯಗಳು ಇಲ್ಲದಿದ್ದರೆ ಸೃಷ್ಟಿ ಮಾಡೋಕ್ಕಾಗಲ್ಲ. ಶಕ್ತಿ ಸಾಮರ್ಥ್ಯ ಗುಣಗಳು ಕ್ರಿಯೆ ಬಲ ಶಕ್ತಿ ಕ್ರಿಯೆಗಳು ಇವೆಲ್ಲ ಯಾವುದು ಇಲ್ಲದಿದ್ದರೆ ಅಂದರೆ ಪರಮಾತ್ಮ ನಿರ್ಗುಣವಾದರೆ ಸೃಷ್ಟಿ ಮಾಡೋಕ್ಕಾಗಲ್ಲ. ನೋಡಿ, ಪರಮಾತ್ಮ ಪೂರ್ತಿ ನಿರ್ಗುಣವಾದರೆ ಸೃಷ್ಟಿ ಮಾಡೋಕ್ಕಾಗಲ್ಲ. ಓಕೆ, ಅಥವಾ ಇವೆ ಬಟ್ ಪರಮಾತ್ಮಕ್ಕಿಂತ ಬಿಡಿಯಾಗಿದ್ದರೆ, ಇಲ್ಲಿ ನೋಡಿ, ನ ಅನ್ಯ ನ ಅಸತಿ ವಾ ಕಾರ್ಯಂ ನಿಯಚ್ಚೇತ್. ವಾಕ್ಯ ಭಾಷ್ಯಕಾರರದು ಎಷ್ಟು ಅದ್ಭುತವಾಗಿದೆ ನೋಡಿ. ಈ ಗುಣಗಳು ಶಕ್ತಿ ಸಾಮರ್ಥ್ಯಗಳು ಪರಮಾತ್ಮಕ್ಕಿಂತ ಬಿಡಿಯಾಗಿದ್ದರೆ ಅದು ಸೃಷ್ಟಿ ಮಾಡೋಕ್ಕಾಗಲ್ಲ, ಇಲ್ಲದೇ ಇದ್ದರೆ ಮಾಡೋಕ್ಕಾಗಲ್ಲ. ಅಂದರೆ ಪರಮಾತ್ಮ ಕೇವಲ ನಿರ್ಗುಣವಾಗಿದ್ದರೆ ಸೃಷ್ಟಿ ಮಾಡೋಕ್ಕಾಗಲ್ಲ. ಅಂದರೆ ಯಾವ ಗುಣ ಇಲ್ಲ, ಯಾವ ಶಕ್ತಿ ಇಲ್ಲ, ಯಾವ ಸಾಮರ್ಥ್ಯವಿಲ್ಲ. ಇಫ್ ಪರಮಾತ್ಮ ವರ್ ಓನ್ಲಿ ನಿರ್ಗುಣ, ಹ್ಯಾವಿಂಗ್ ನೋ ಕೆಪಾಸಿಟಿ, ನೋ ಶಕ್ತಿ, ನೋ ಗುಣ, ನೋ ಕ್ರಿಯಾ, ಹಿ ಕೆನಾಟ್ ಪ್ರೊಡ್ಯೂಸ್. ದಟ್ ಮೀನ್ಸ್ ಫ್ರಮ್ ದ ನಿರ್ಗುಣ ಬ್ರಹ್ಮನ್ ನೋ ವರ್ಲ್ಡ್. ದೆನ್ ಇಫ್ ಇಟ್ ಈಸ್ ದೇರ್, ಆಲ್ ದ ಶಕ್ತಿಗಳು ಸಾಮರ್ಥ್ಯಗಳು ಗುಣಗಳಿವೆ, ಅದು ಪರಮಾತ್ಮಗಿಂತ ಬಿಡಿಯಾಗಿದ್ದರೆ ಅಥವಾ ಪರಮಾತ್ಮಕ್ಕೆ ಅಂಗವಾಗಿ ಹೇಗಾದರೂ ಪರಮಾತ್ಮಕ್ಕಿಂತ ಬಿಡಿಯಾಗಿದ್ದರೆ ಮಾಡೋಕ್ಕಾಗಲ್ಲ. ಮತ್ತು ಹೇಗಿರಬೇಕು ಅಂದರೆ ಅದು ಪರಮಾತ್ಮನೇ ಆಗಿರಬೇಕು. ಪೂರ್ತಿ ಇಲ್ಲ ಎಂದು ಹೇಳೋಕ್ಕಾಗಲ್ಲ, ಅದು ಪರಮಾತ್ಮನೇ ಆಗಿರಬೇಕು. ಅದರಿಂದ ಅಸತ್ವ ವಿಶೇಷಾತ್ ಅನ್ಯತ್ವ ವಿಶೇಷಾಚ್ಚ ತಸ್ಮಾತ್. ಅದರಿಂದ ಏನು ಹೇಳ್ತಾರೆ, ಈ ಗುಣ ಶಕ್ತಿ ಕ್ರಿಯೆ ಸೃಷ್ಟಿ ಮಾಡಲಿಕ್ಕೆ ಬೇಕಾಗಿರುವ ಪದಾರ್ಥ ಕಚ್ಚಾ ಪದಾರ್ಥ ಗುಣಗಳು ಶಕ್ತಿಗಳು ಸಾಮರ್ಥ್ಯಗಳು ಎಲ್ಲ ಪರಮಾತ್ಮನೇ. ಇಲ್ಲಿ ನೋಡಿ, ಕಾರಣಸ್ಯ ಆತ್ಮಭೂತ ಶಕ್ತಿ, ಇದು ಚೆನ್ನಾಗಿದೆ. ಆತ್ಮಭೂತ ಶಕ್ತಿ ಪರಮಾತ್ಮನೇ ಈ ಶಕ್ತಿಯಲ್ಲ, ಈ ಶಕ್ತಿ ಗುಣ ಕ್ರಿಯವೆಲ್ಲ. ಆಲ್ ದಿಸ್ ಶಕ್ತಿ ಗುಣ ಕ್ರಿಯಾ ಈಸ್ ಪರಮಾತ್ಮ ಅಲೋನ್. ದೆನ್ ಶಕ್ತೇಶ್ಚ ಆತ್ಮಭೂತಂ ಕಾರ್ಯಂ. ಅಂದರೆ ಕಾರ್ಯವು ಮಾಡಿರುವ ಸೃಷ್ಟಿ ಪರಮಾತ್ಮನ ಶಕ್ತಿಗಿಂತ ಬೇರೆ ಅಲ್ಲ, ಪರಮಾತ್ಮನ ಗುಣಗಳು ಶಕ್ತಿಗಿಂತ ಬೇರೆ ಅಲ್ಲ, ಗುಣಗಳು ಶಕ್ತಿ ಪರಮಾತ್ಮಕ್ಕಿಂತ ಬೇರೆ ಅಲ್ಲ. ಈ ಮೂರನ್ನು ಒಟ್ಟುಗೂಡಿಸಿ ಹೇಳ್ತಾನೆ. ಆಭರಣ ಉದಾಹರಣೆ ಹೇಳ್ತೀನಿ ನೋಡಿ. ಆಭರಣ ಚಿನ್ನದಲ್ಲಿ ಏನಿದೆ, ಆಭರಣವನ್ನು ಸೃಷ್ಟಿ ಮಾಡುವ ಗುಣವೂ ಶಕ್ತಿ ಇದೆ. ಆಭರಣವನ್ನು ಸೃಷ್ಟಿ ಮಾಡುವ ಗುಣ ಚಿನ್ನಕ್ಕಿದೋ ಇಲ್ಲವೋ? ಚಿನ್ನ ಆಭರಣವಾಗಿ ತೋರುವಂಥ ಶಕ್ತಿ ಇದೋ ಅಲ್ಲವೋ? ಆಭರಣವಾಗಿ ತೋರುವ ಶಕ್ತಿ ಚಿನ್ನದಲ್ಲಿದೆ. ಈಗ ನೋಡಿ, ಆಭರಣವು ಚಿನ್ನದ ಶಕ್ತಿಗಿಂತ ಬಿಡಿಯಾಗಿರಲ್ಲ. ಯಾವ ಶಕ್ತಿ? ಆಭರಣವಾಗಿ ತೋರುವ ಶಕ್ತಿಯೇ ಆಭರಣವಾಗಿ ತೋರುತ್ತಾ ಇದೆ. ಚಿನ್ನದಲ್ಲಿರುವಂತೆ ಆಭರಣವಾಗಿ ತೋರುಕೊಳ್ಳುವ ಯಾವ ಶಕ್ತಿ ಸಾಮರ್ಥ್ಯಗಳಿವೆಯೋ ಆ ಶಕ್ತಿ ಸಾಮರ್ಥ್ಯಗಳೇ ಆಭರಣವಾಗಿ ತೋರುತ್ತದೆ. ಈಗ ನೋಡಿ, ಆಭರಣವು ಚಿನ್ನದ ಶಕ್ತಿ ಸಾಮರ್ಥ್ಯಕ್ಕಿಂತ ಬಿಡಿಯಾಗಿಲ್ಲ, ಶಕ್ತಿ ಸಾಮರ್ಥ್ಯವು ಚಿನ್ನಕ್ಕಿಂತ ಬಿಡಿಯಾಗಿಲ್ಲ. ಇದು ವಿಷಯ. ಸೊ ದ ಪ್ರಾಡಕ್ಟ್ ಈಸ್ ದ ಆರ್ನಮೆಂಟ್. The ornament that is produced is inseparable from the capacity of the gold to produce the ornament. So the ornament is inseparable. Ornament is not separate from the very capacity of the gold with which it can appear as gold. It can appear as ornament. The capacity on account of which the gold appears as an ornament, the capacity on account of which ಯಾವ ಶಕ್ತಿಯಿಂದ
ಅದು ಗೋಲ್ಡಾಗಿ ತೋರುತ್ತದೋ, ಆಭರಣವಾಗಿ ತೋರುತ್ತದೋ, ಅಪಿಯರ್ಸ್ ಆಸ್ ಅನ್ ಆರ್ನಮೆಂಟ್. ಸೊ that capacity is inseparable from gold, and the ornament is inseparable from capacity. Capacity is inseparable from gold. ಅಂದರೆ ಇಲ್ಲಿ 3 ಒಟ್ಟು ಮಾಡಿಬಿಡ್ತಾ ಇದ್ದಾನೆ. Ornament is inseparable from its capacity. Capacity is inseparable from gold. ಗೊತ್ತಾಯ್ತಾ? ಅಂದರೆ ಆಭರಣವು ಚಿನ್ನದ ಶಕ್ತಿಗಿಂತ ಬೇಡಿಯಾಗಿಲ್ಲ, ಬೇರೆಯಾಗಿಲ್ಲ. ಶಕ್ತಿಯು ಚಿನ್ನಕ್ಕಿಂತ ಬೇರೆಯಾಗಿಲ್ಲ. ಅಂದರೆ ಚಿನ್ನ ಒಂದೇ ಇದೆ, ಮಿಕ್ಕದೆಲ್ಲ ಅಧ್ಯಸ್ಥ ಎಂದರ್ಥ. ಒಂದು ಮಾತು, ಇಷ್ಟೆಲ್ಲ ಹೇಳುವ ಪ್ರಯೋಜನವೇನೆಂದರೆ ಅಧ್ಯಸ್ಥ. ದ ಪರ್ಪಸ್ ಆಫ್ ಆಲ್ ದಿಸ್ ಎಕ್ಸ್ಪ್ಲನೇಷನ್ ಈಸ್ ಟು ಸೇ ದಟ್ ಆಲ್ ದಿಸ್ ಈಸ್ ಓನ್ಲಿ ಅಧ್ಯಸ್ಥ ಅಲ್ಲವೇ? ಇಟ್ ಇಸ್ ಆಲ್ ಜಸ್ಟ್ ಅಧ್ಯಸ್ಥ, ಸೂಪರ್ ಇಂಪೋಸ್ಡ್ ಅಲ್ಲ. that there is an ornament, it is your way of looking. There is no ornament existing there. See, ornament doesn't exist apart from the capacity of the gold. The capacity itself doesn't exist apart from the gold itself. ಆಭರಣವು ಚಿನ್ನದ ಶಕ್ತಿ ಸಾಮರ್ಥ್ಯಗಳಿಗಿಂತ ಬಿಡಿಯಾಗಿಲ್ಲ. ಚಿನ್ನದ ಶಕ್ತಿ ಸಾಮರ್ಥ್ಯಗಳು ಚಿನ್ನವನ್ನು ಬಿಟ್ಟು ಬಿಡಿಯಾಗಿಲ್ಲ. ನೋಡಿ, ಚಿನ್ನವನ್ನು ಬಿಟ್ಟು ಬಿಡಿಯಾಗಿಲ್ಲ. ಅಂದರೆ ಆಭರಣ ಎಂಬುದು ಚಿನ್ನಗೆ ಇನ್ನೊಂದು ಹೆಸರು. ಅಲ್ಲಿ ಆಭರಣ ಎಂಬುದೇನಿಲ್ಲ. ನೀವು ಆಭರಣವನ್ನು ಚಿನ್ನಗಿಂತ ಬಿಡಿಯಾಗಿ ತೋರಿಸಿ, ಹೀಗೆ ಪಕ್ಕಕ್ಕಿಟ್ಟು ತೋರಿಸಿ, ಅಂಥದ್ದಿಲ್ಲವೇ ಇಲ್ಲ. ನೀವು ಮುಟ್ಟಿದ್ದರೆ ಕೈಗೆ ಏನು ತಾಕುತ್ತದೆ? ಈ ಕೈಗೆ ಮುಟ್ಟಿದ್ದರೆ ಏನು ತಾಕುತ್ತದೆ? ಚಿನ್ನವೋ ಆಭರಣವೋ? ಆಭರಣ ಎಂಬುದು ಏನಾದರೂ ಇರುತ್ತದಾ? ಚಿನ್ನವೇ. ಸ್ಪರ್ಶಕ್ಕೆ ಏನಾಗುತ್ತದೆ? ಚಿನ್ನವೇ. ಒಂದು ಹಗ್ಗವನ್ನು ಹಾವಾಗಿ ತಿಳ್ಕೊಂಡರೆ, ಇಫ್ ಸಂಬಡಿ ಮಿಸ್ಅಂಡರ್ಸ್ಟ್ಯಾಂಡ್ಸ್ ರೋಪ್ ಫಾರ್ ಸ್ನೇಕ್, ಹಿ ವೇರ್ಸ್ ದ ಗ್ಲೋವ್ಸ್, thick plastic gloves, so that even if the snake bites you, it won't be able to bite your finger. ಅದು ಹಾವು ನಿಮ್ಮ ಕೈಯನ್ನು ಕಚ್ಚುವಕ್ಕೆ ಪ್ರಯತ್ನ ಮಾಡಿದರೆ ನಿಮ್ಮ ಬೆರಳಿಗೆ ಕಚ್ಚಕ್ಕಾಗಲ್ಲ. ಅಂಥದ್ದು ಒಂದು ಪ್ಲಾಸ್ಟಿಕ್ನ ಗ್ಲೋವನ್ನು ತೊಡ್ಕೊಂಡು ಆ ಹಾವನ್ನು ಮುಟ್ಟುವಕ್ಕೆ ನೋಡಿ, ಹಾವಕ್ಕೆ ಮುಟ್ಟುವನ್ನು ಹೋಗಿ, ಕೈಗೆ ಹಾವಿನ ಸ್ಪರ್ಶ ಆಗುತ್ತದೋ ಹಗ್ಗದ ಸ್ಪರ್ಶವೋ ಹೇಳಿ? ನೀವು ಹಾವನ್ನು ಮುಟ್ಟುವಕ್ಕೆ ಹೋದರೆ ಕೈಗೆ ಸ್ಪರ್ಶ ಆಗುತ್ತದಲ್ಲ, ಯಾವ ಸ್ಪರ್ಶ ಆಗುತ್ತದೆ? ಹಾವಿನ ಸ್ಪರ್ಶ ಆಗುತ್ತದೋ ಹಗ್ಗದ ಸ್ಪರ್ಶ ಆಗುತ್ತದೋ? ಅಲ್ಲವೇ? ಹಗ್ಗದ ಸ್ಪರ್ಶನೇ, ಹಾವಿನ ಸ್ಪರ್ಶ ಆಗಲ್ಲ. ಏಕೆ? ಹಾವೆಂಬುದು ತೋರಿಕೆ, ಅಲ್ಲಿರುವುದು ಹಗ್ಗವೇ. ಹಾಗೆ ನೀವು ಆಭರಣ ಮುಟ್ಟುವಕ್ಕೆ ಹೋದರೆ ಚಿನ್ನನೇ. ಆಭರಣ ಎಂಬುದೇನಿಲ್ಲ ಇದ್ದೇನು? ನೀವು ಮಡಿಕೆಯನ್ನು ಮುಟ್ಟುವಕ್ಕೆ ಹೋದರೆ ಮೊನ್ನೆ ಮುಡ್ತೀರಿ ಹೊರತು ಮಡಿಕೆಯನ್ನು ಮುಡ್ತೀರೇನು? ಮಡಿಕೆ ಸ್ಪರ್ಶವೇ ಆಗಲ್ಲ, ಮಣ್ಣೆ. ಹಾಗೆ ಏನಿದು ಅಂದರೆ ಸೃಷ್ಟಿಯಾಗಿರುವ ಜಗತ್ತು ಪರಮಾತ್ಮನ ಶಕ್ತಿಗಿಂತ ಬಿಡಿಯಾಗಿಲ್ಲ. ಪರಮಾತ್ಮನ ಶಕ್ತಿ ಪರಮಾತ್ಮನೇ ಆಗುತ್ತದೆ ಅಲ್ಲವೇ? ಆಭರಣ ಶಕ್ತಿಗಿಂತ ಬಿಡಿಯಾಗಿಲ್ಲ, ಶಕ್ತಿ ಪರಮಾತ್ಮವೇ ಆಗುತ್ತಾನೆ. ಅಂದರೆ ಅರ್ಥವೇನು? ಕಾರ್ಯ ಎಂಬುದು ಕಲ್ಪಿತ, ಪರಮಾತ್ಮನ ಶಕ್ತಿ ಎಂಬುದು ಕಲ್ಪಿತ, ಅಧ್ಯಸ್ಥ ಮಾತ್ರ. ಬ್ರಹ್ಮದಲ್ಲೇ ಕಾರಣಶಕ್ತಿ ಇದೆ ಎಂಬುದು ಅಧ್ಯಸ್ಥ, ಕಾರ್ಯ ಇದೆ ಎಂಬುದು ಅಧ್ಯಸ್ಥ. ಕಾರ್ಯ ಈಸ್ ಅಧ್ಯಸ್ಥ, ಕಾರಣಶಕ್ತಿ ಈಸ್ ಅಧ್ಯಸ್ಥ, ಬೋತ್ ಆರ್ ಅಧ್ಯಸ್ಥ. ಅಂದರೇನು? ದ ಕಾರ್ಯ ಈಸ್ ಇಂಪೋಸ್ಡ್ ಆ್ಯಂಡ್ ಕಾರಣಶಕ್ತಿ ಈಸ್ ಆಲ್ಸೋ ಇಂಪೋಸ್ಡ್. ದಟ್ ಮೀನ್ಸ್ ಬ್ರಹ್ಮನ್ ಅಲೋನ್ ಈಸ್ imagined to be karyam and karanam. That's all. Brahman himself is imagined to be karanam as well as karyam. ಅಷ್ಟೇ. ನಾಟಕದಲ್ಲಿ ಪಾತ್ರವನ್ನು ಊಹಿಸ್ಕೊಳ್ತೀವಿ ಹೊರತು ಪಾತ್ರ ಅಲ್ಲೇನಿಲ್ಲ. ನಟನಲ್ಲಿ ಪಾತ್ರ ಇರುತ್ತದೇನು ಊಹಿಸ್ಕೊಳ್ತೀವಿ ಅಷ್ಟೇ. ಹಾಗೆ ಹಿಯರ್ ವಿ ಓನ್ಲಿ ಇಮ್ಯಾಜಿನ್. ದಿಸ್ ಸೆಂಟೆನ್ಸ್ ಐ ರಿಪೀಟ್. ತಸ್ಮಾತ್, ಈ ಭಾಷ್ಯವಾಕ್ಯ ತುಂಬ ಚೆನ್ನಾಗಿದೆ. ಕಾರಣಸ್ಯ ಆತ್ಮಭೂತ ಶಕ್ತಿ, ಕಾರಣಕ್ಕಿಂತ ಬಿಡಿಯಾಗಿ ಶಕ್ತಿ ಇಲ್ಲ. ಶಕ್ತೇಶ್ಚ ಆತ್ಮಭೂತಂ ಕಾರ್ಯಂ, ಪರಮಾತ್ಮನ ಶಕ್ತಿಗಿಂತ ಬಿಡಿಯಾಗಿ ಕಾರ್ಯವಿಲ್ಲ. ಅಂದರೆ ಅರ್ಥವೇನು? ಕಾರ್ಯವೆಲ್ಲ ಪರಮಾತ್ಮನ ಶಕ್ತಿಯೆಲ್ಲ ಪರಮಾತ್ಮನೇ. ಹೀಗೆ ದ ಪ್ರಾಡಕ್ಟ್ ವರ್ಲ್ಡ್, ದ ಪ್ರೊಡ್ಯೂಸ್ಡ್ ವರ್ಲ್ಡ್, ದ ಕ್ರಿಯೇಟೆಡ್ ವರ್ಲ್ಡ್ ಈಸ್ inseparable from the Shakti, from the capacity of Paramatma, and the capacity is inseparable from Paramatma. This is the thing. Tasmat
ಆತ್ಮನಃ ಪರಿಣಾಮೋ ನಾಮ ಜಗದ್ರೂಪೇಣ ಆಭಾಸ ಮಾತ್ರಮಿತ್ಯವಗಂತವ್ಯಂ. ಇದು ಕನ್ಕ್ಲೂಷನ್, ಇದು ಇದರ ಉಪಸಂಹಾರ. ಅಂದರೇನು? ಜಗತ್ತಿನ ಸೃಷ್ಟಿ ಅಂದರೇನು? ಜಗತ್ತು ಆತ್ಮ ಪರಮಾತ್ಮ ಜಗತ್ತಾಗಿ ಪರಿಣಮಿಸುತ್ತಾನೆ, ಜಗತ್ತಾಗುತ್ತಾನೆ ಹೇಳ್ತಾನಲ್ಲ. ಬಹುಶ್ಯಾಂ ಪ್ರಜಾ ಯಯೇತಿ, ನಾನು ಜಗತ್ತಾಗಿ ತೋರುವವನು ಅಂದರೇನು? ಬಹುಶ್ಯಾಂ ಪ್ರಜಾ ಯೇಯೇತಿ ಸತಪೋತಪ್ಯತ ಸತಪಸ್ತಪ್ತ್ವಾ ಸ ಇದಗಂ ತಾನು ಸಂಕಲ್ಪ ಮಾಡಿ ನಾನು ಜಗತ್ತಾಗುವೆನು ಎಂದು ಸಂಕಲ್ಪ ಮಾಡಿ ಜಗದ್ರೂಪೇಣ ಪರಿಣಾಮ, ಜಗತ್ತಾಗಿದ್ದಾನೆ ಅಂದರೆ ಅರ್ಥವೇನು? ತೋರ್ತಾನೆ ಎಂದು ಅರ್ಥ. ಇಷ್ಟೆಲ್ಲ 3-4 ಕ್ಲಾಸುಗಳಲ್ಲಿ ಚರ್ಚೆ ಮಾಡಿದ ತಾತ್ಪರ್ಯವೇನು? ಪರಮಾತ್ಮನೇ ತಪ್ಪಾಗಿ ಇನ್ನೊಂದಾಗಿ ತೋರ್ತಾನೆ. ಅಂದರೆ ಜಗತ್ತಾಗಿ ಜಗತ್ತಾಗಿ ಪರಿಣಮಿಸಿದ್ದಾನೆ ಅಂದರೆ ತೋರ್ತಾ ಇದ್ದಾನೆ ಎಂದೇ ಅರ್ಥ ಅಷ್ಟೇ. ಅಂದರೆ ಅಧ್ಯಸ್ಥ ಎಂದರ್ಥ. ಅಧ್ಯಸ್ಥ ಅಂದ್ರೇನು? ನಾವು ತಪ್ಪು ತಿಳುವಳಿಕೆ ದೃಷ್ಟಿಯಲ್ಲಿ ನೋಡುವುದರಿಂದ ನೋಡುವಕ್ಕೆ ಹೋಗಿ ಪರಮಾತ್ಮನನ್ನು ಪರಮಾತ್ಮನಾಗಿ ತಿಳಿಯದೆ ಇನ್ನೇನೋ ತಿಳ್ಕೊಂಡಿದ್ದೀವಲ್ಲ, ಅದು ಜಗತ್ತು. ವೆನ್ ಯು ಟ್ರೈಂಗ್ ಟು ನೋ ಸಮಥಿಂಗ್, when you are unable to know it exactly as it is, you end up knowing it as something else. ಅಷ್ಟೇ. ಅದನ್ನು ಅದಾಗಿ ತಿಳ್ಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದಾಗ ತಿಳ್ಕೊಳ್ಳಕ್ಕಾಗದೇ ಇದ್ದರೆ ಏನೋ ಅನಿಸುತ್ತದಲ್ಲವೇ, ಆ ಅನಿಸಿಕೆಯೇ ಜಗತ್ತು. ಜಗತ್ತೆಂಬುದಂದಿಲ್ಲ. ಬ್ರಹ್ಮನ್ ಆ್ಯಂಡ್ ಜಗತ್ತು 2 ವಸ್ತುಗಳಲ್ಲ ಅಲ್ಲವೇ? ಬ್ರಹ್ಮ ಆ್ಯಂಡ್ ಜಗತ್, ದೇ ಆರ್ ನಾಟ್ ಟು. ದ ಸೇಮ್ ಬ್ರಹ್ಮನ್ ಸೀನ್ ರಾಂಗ್ಲಿ, ಪರ್ಸೀವ್ಡ್ ರಾಂಗ್ಲಿ ಇಸ್ ಜಗತ್. ಇದು ನೋಡಿ, ಇಟ್ ಈಸ್ ನಾಟ್ ದಟ್ ಬ್ರಹ್ಮನ್ ಪ್ಲಸ್ ಜಗತ್. ಜಗತ್ ಈಸ್ ನಾಟ್ ಪ್ಯಾರಲಲ್ ಟು ಬ್ರಹ್ಮನ್. ಜಗತ್ತೆಂಬುದು ಪರಮಾತ್ಮಕ್ಕೆ ಪಕ್ಕಕ್ಕೆ, ಪರಮಾತ್ಮಕ್ಕೆ ಸರಿಸಮಾನವಾಗಿರುವಂಥದ್ದಲ್ಲ, ಅಕ್ಕಪಕ್ಕದಲ್ಲಿರುವಂಥದ್ದಲ್ಲ. ಪರಮಾತ್ಮ ಮತ್ತು ಜಗತ್ತು ಎಂದು ಹೇಳೋಕ್ಕಾಗಲ್ಲ. ಏಕೆ? ಜಗತ್ತೆಂಬುದು ಪರಮಾತ್ಮನ ತೋರುವ ಬಗೆ, ತಪ್ಪು ತಿಳುವಳಿಕೆಯಲ್ಲಿರುವಾಗ ತೋರುವ ಬಗೆ. ಇರುವುದು ಪರಮಾತ್ಮ, ತೋರುವುದೆಂದು ಏನೋ ಅನಿಸುತ್ತಾ ಇದೆ, ಆ ಅನಿಸಿಕೆಗೆ ಜಗತ್ತು ಎಂದು ಹೇಳಿದ್ದೀವಿ. ಜಗತ್ತೆಂಬುದಲ್ಲಿ ನಿಜವಾಗೇನಿಲ್ಲ ಅಲ್ಲವೇ? ಹಾಗೆಯೇ ಪರಮಾತ್ಮ ಸಂಕಲ್ಪ ಮಾಡಿ ಕ್ರಿಯೆ ಮಾಡಿ ತನ್ನ ಶಕ್ತಿಯಿಂದ ಜಗತ್ತಾಗಿ ಮಾಡಿದ್ದಾನೆ. ಅಂದರೆ ಕೆಲವರು ಹೇಳ್ತಾರೆ ಪರಮಾತ್ಮಕ್ಕೂ ಸಂಕಲ್ಪ ಮಾಡಿದ್ದಾನೆ, ಪರಮಾತ್ಮ ಕ್ರಿಯೆ ಮಾಡಿದ್ದಾನೆ, ಅವರ ಸಂಕಲ್ಪ ತಪ್ಪಾಗ್ತದೇನು, ಅವರ ಕ್ರಿಯೆ ತಪ್ಪಾಗ್ತದೇನು, ಅದರಿಂದ ಜಗತ್ತನ್ನು ನಿಜವಾಗಿ ಮಾಡಿದ್ದಾನೆ ಎಂದು ಹೇಳ್ತಾರೆ. ಇದಕ್ಕೆ ಶಂಕರರ ಉತ್ತರವೇನೆಂದರೆ, ಹುಟ್ಟಿದ್ದಾನೆ ಎಂದು ಅನಿಸಿರುವ ಜಗತ್ತು ಹುಟ್ಟಲಿಲ್ಲ, ಪರಮಾತ್ಮನೇ ಹಾಗೆ ತೋರ್ಕೊಳ್ತಾ ಇದ್ದಾನೆ. ಪರಮಾತ್ಮ ಸಂಕಲ್ಪ ಕ್ರಿಯೆಗಳು ಸೃಷ್ಟಿಕ್ರಿಯೆ ಎಲ್ಲ ಮಾಡಿದ್ದನಲ್ಲ ಅಂದರೆ ಅದು ನಮಗೆ ತೋರಿಕೆಯೇ. ಪರಮಾತ್ಮಕ್ಕೆ ಸಂಕಲ್ಪವೂ ಇಲ್ಲ, ಕ್ರಿಯಾಶಕ್ತಿ ಇಲ್ಲ, ಕ್ರಿಯೆ ಮಾಡುವುದಿಲ್ಲ, ಸೃಷ್ಟಿ ಇಲ್ಲ. ಇಲ್ಲ ಅಂದರೆ ಅರ್ಥವೇನು? ತನಗಿಂತ ಬೇರೆ ಇಲ್ಲ ಎಂದರ್ಥ. ಪರಮಾತ್ಮನನ್ನೇ ಸಂಕಲ್ಪ ಎಂದು ತಿಳ್ಕೊಂಡಿದ್ದೀವಿ, ಪರಮಾತ್ಮನನ್ನೇ ಯೋಚನೆ ಮಾಡಿದ್ದಾನೆ ಎಂದು ತಿಳ್ಕೊಂಡಿದ್ದೀವಿ, ಪರಮಾತ್ಮನೇ ಕ್ರಿಯೆ ಮಾಡಿದ್ದಾನೆ ಸೃಷ್ಟಿಕ್ರಿಯೆ ಎಂದು ತಿಳ್ಕೊಂಡಿದ್ದೀವಿ, ಪರಮಾತ್ಮನೇ ಸೃಷ್ಟಿಯಾಗಿದ್ದಾನೆ ಎಂದು ತಿಳ್ಕೊಂಡಿದ್ದೀವಿ. ಅಂದರೆ ಇರುವ ಪರಮಾತ್ಮಗೆ ಇನ್ನೊಂದು ಹೆಸರು ವಾಚಾರಮ್ಮಣಂ ವಿಕಾರೋ ನಾಮಧೇಯಂ. ಈಗ ಇಲ್ಲಿ ಮುಂದಿನ ಪಾಯಿಂಟು ಇನ್ನೊಂದು ಹೇಳಿದ್ದರೆ ಈ ಅಂಶ ಮುಗಿಯುತ್ತದೆ. ನಚ ಏಕಾಂತೇನ ಅದ್ವಿತೀಯಸ್ಯೈವ ಸತಃ ಬ್ರಹ್ಮಣಃ ಕಥಂ ವಿಚಿತ್ರ ಜಗದ್ರೂಪೇಣ ಅವಭಾಸ ಸ್ಯಾತಿತಿ ಶಂಕ್ಯಂ. ಪರಮಾತ್ಮ ತಾನೇ ಆಗಿದ್ದರೆ, ಇಫ್ ಪರಮಾತ್ಮ ಈಸ್ ಜಸ್ಟ್ ಹಿಮ್ಸೆಲ್ಫ್, ಡಸಂಟ್ ಅಂಡರ್ಗೋ ಎನಿ ಚೇಂಜ್, ದೆನ್ ದ ಕ್ವಶ್ಚನ್ ಕಮ್ಸ್, ಅವರು ಈ ವಿಚಿತ್ರ ರೂಪವಾಗಿ ಬಗೆ ಬಗೆ ರೂಪವಾಗಿ ಹೇಗೆ ಕಂಡು ಬರ್ತಾನೆ? ಪರಮಾತ್ಮ ಒಂದು ಚೂರು ಬದಲಾಯಿಸದಿದ್ದರೆ, ಇಫ್ ಪರಮಾತ್ಮ ಡಸಂಟ್ ಚೇಂಜ್ ಎನಿಥಿಂಗ್, ಡಸಂಟ್ ಚೇಂಜ್ ಎಟ್ ಆಲ್, ಹಿ ರಿಮೇನ್ಸ್ ಜಸ್ಟ್ ಹಿಮ್ಸೆಲ್ಫ್. ಪರಮಾತ್ಮ ತಾನಾಗೇ ಇದ್ದರೆ, ಏನು ಒಂದು ಚೂರಾದರೂ ಬದಲಾವಣೆ ಇಲ್ಲದಿದ್ದರೆ ಬರೀ ಜಗತ್ತಾಗಿ ಹೇಗೆ ತೋರ್ತಾನೆ? ಏನೂ ಒಂದು ಚೂರಾದರೂ ಆಗಬೇಕೆ? ಒಂದು ಚೂರಾದರೂ ಬದಲಾಯಿಸಿದ್ದರೆ ನಾವು ಒಪ್ಕೊಳ್ತೀವಿ. ಅಲ್ಲ. ಏಕೆ? ಪರಮಾತ್ಮ
ಒಂದು ಚೂರಾದರೂ ಪರಿವರ್ತನೆ ಆಗಲ್ಲ, ಬದಲಾವಣೆ ಆಗಲ್ಲ, ತಾನೇ ಇರುತ್ತಾನೆ, ಹಾಗೆ ಇರುತ್ತಾನೆ. ಹಗ್ಗ ಹಾವಾಗಿ ತೋರಬೇಕಂದ್ರೆ ಒಂದು ಚೂರಾದರೂ ಬದಲಾವಣೆ ಆಗಬೇಕಾ? ಒಂದು ಚೂರಾದರೂ ಬದಲಾವಣೆ ಆಗಬೇಕಾ? ಅಥವಾ ಹಗ್ಗವಾಗೇ ಇರುತ್ತದೆ. ಹಾವಾಗಿ ತೋರುವಾಗಲೂ ಈವನ್ ವೈಲ್ ಇಟ್ ಈಸ್ ಅಪಿಯರಿಂಗ್ ಎಸ್ ಎ ಸ್ನೇಕ್, ಇಟ್ ರಿಮೇನ್ಸ್ ಇಂಟ್ಯಾಕ್ಟ್. ದ ಹಗ್ಗ ರಿಮೇನ್ಸ್ ಇಂಟ್ಯಾಕ್ಟ್. ಹಗ್ಗ ತಾನಿರುತ್ತಾನೆ, ಜಸ್ಟ್ ವಿತೌಟ್ ಎನಿ ಚೇಂಜ್, ಎನಿ ಮಾಡಿಫಿಕೇಶನ್. ಇಟ್ ಜಸ್ಟ್ ಡಸಂಟ್ ಮೂವ್ ಫ್ರಮ್ ಇಟ್ಸ್ ಬೀಯಿಂಗ್ ರೋಪ್. ತಾನು ರೋಪಾಗಿರುವುದನ್ನು ಒಂದು ಚೂರು ಬಿಡಲ್ಲ, ಒಂದು ಚೂರು ಬದಲಾಯಿಸಲ್ಲ. ರೋಪಾಗಿರುತ್ತಾನೆ, ಹಗ್ಗವಾಗಿರುತ್ತಾನೆ. ಅದು ಹಾಗೆಯೇ ಅಂಥ ಹಗ್ಗವೇ ಹಗ್ಗ ಆಗಿದ್ದರೆ ಹೇಗೆ ಜಗತ್ತಾಗುತ್ತಾನೆ? ಮೊದಲು ತಿಳ್ಕೋ, ಜಗತ್ತು ಆಗುವುದಿಲ್ಲ ಅನಿಸುತ್ತಾನೆ ಅಷ್ಟೇ. ಯತಃ ತತ್ರಾಪಿ ಉಪಪತ್ತಿಮಃ ಸೂತ್ರಕಾರಃ ಆತ್ಮನಿ ಚೈವ ವಿಚಿತ್ರಾಶ್ಚ ಹಿ ಇತಿ. ಇದಕ್ಕೆ ಬ್ರಹ್ಮಸೂತ್ರಕಾರರು ಒಂದು ಸೂತ್ರ ಹೇಳಿದ್ದಾರೆ. ಆತ್ಮನಿಚ ಏವಂ ವಿಚಿತ್ರ. ತನ್ನಲ್ಲಿ ಕನಸು ಕಂಡು ಬರುತ್ತದೆ ನೋಡಿ. ತನ್ನಲ್ಲಿ ಕನಸು ಕಂಡು ಬಂದಾಗ ನೀವು ಏನಾದರೂ ಒಂದು ಚೂರು ಬದಲಾಯಿಸಿ ಕನಸಾಗಿದ್ದೀರಾ? ವೆನ್ ಯು ಪ್ರೊಜೆಕ್ಟ್ ದ ವರ್ಲ್ಡ್, ಡ್ರೀಮ್ ವರ್ಲ್ಡ್, ವೆನ್ ಯು ಇಮ್ಯಾಜಿನ್ ದ ಡ್ರೀಮ್ ವರ್ಲ್ಡ್, ಡೂ ಯು ಫೈಂಡ್ ಎನಿ ಚೇಂಜ್, ಎ ಲಿಟಲ್ ಬಿಟ್ ಚೇಂಜ್ ಇನ್ ಯು, ಎ ಸ್ಮಾಲ್ ಆಸ್ಪೆಕ್ಟ್, ಎ ಥಿನ್ ಚೇಂಜ್ ಇನ್ ಯು? ಒಂದು ಚೂರು ಬದಲಾವಣೆ ಆಗಿ ನೀವು ಕನಸಾಗಿ ತೋರ್ತೀರಾ? ಕನಸಾಗಿ ತೋರಬೇಕಂದ್ರೆ ಒಂದು ಚೂರಾದರೂ ಬದಲಾವಣೆ ಬೇಕಾ? ಡೂ ಯು ನೀಡ್ ಎ ಸ್ಮಾಲ್ ಬಿಟ್ ಆಫ್ ಚೇಂಜ್ ಇನ್ ಯು ಇನ್ ಆರ್ಡರ್ ಟು ಅಪಿಯರ್ ಆಸ್ ಎ ಡ್ರೀಮ್ ವರ್ಲ್ಡ್? ನೋ, ನಾಟ್ ಎಟ್ ಆಲ್. ಏನು ಒಂದು ಚೂರು ಬದಲಾವಣೆ ಇಲ್ಲ. ತಾನೇ ಇರುತ್ತಾನೆ, ಕನಸಾಗಿ ತೋರ್ತಾನೆ. ಕನಸಾಗಿ ತೋರುವುದರಲ್ಲಿ ತನ್ನಲ್ಲಿ ಏನೂ ಒಂದು ಚೂರು ಬದಲಾವಣೆ ಹೇಗಿಲ್ಲವೋ ಹಾಗೆ ಪರಮಾತ್ಮ ತಾನಾಗಿದ್ದು ಯತಸ್ತತ್ರಾಪ್ಯುಪಪತ್ತಿಮಃ ಸೂತ್ರಕಾರಃ ಆತ್ಮನಿಚ ಏವಂ ವಿಚಿತ್ರಾಶ್ಚ ಹಿ. ತನ್ನಲ್ಲೇ ಏನು ಬದಲಾವಣೆ ಆಗಲ್ಲ. ಇದಕ್ಕೆ ಭಾಷ್ಯ ಹೇಳ್ತಾರೆ, ಒಂದು ನೋಡೋಣ. ಅಪಿಚ ನೈವಾತ್ರ ವಿವಾದಿತವ್ಯಂ. ಇಲ್ಲಿ ವಿವಾದ ಮಾಡತಕ್ಕದ್ದೇನಿಲ್ಲ, ಕಾಂಟ್ರವರ್ಸಿ ಇಲ್ಲ, ಡಿಸ್ಪ್ಯೂಟ್ ಇಲ್ಲ. ಕಾಂಟ್ರವರ್ಸಿ ಅಲ್ಲ, ಡಿಸ್ಪ್ಯೂಟ್. ಓಕೆ, ಕಥಂ ಏನೆಂದು ಈ ವಿಷಯವನ್ನು ಸುಮ್ಮನೆ ಅನಾವಶ್ಯಕವಾಗಿ ವಿವಾದ ಮಾಡಬೇಡಿ. ಡೋಂಟ್ ಅನ್ನೆಸರ್ಲಿ ಆರ್ಗ್ಯೂ ಆ್ಯಂಡ್ ಡಿಸ್ಪ್ಯೂಟ್ ಇಟ್. ಏನೆಂದು ಕಥಂ ಏಕಸ್ಮಿನ್ ಬ್ರಹ್ಮಣಿ ಸ್ವರೂಪ ಅನುಪಮರ್ದೇನೈವ ಅನೇಕಾಕಾರ ಸೃಷ್ಟಿ ಸ್ಯಾದಿತಿ. ಒಬ್ಬನೇ ಬ್ರಹ್ಮ, ತಾನಾಗಿದ್ದು ಬ್ರಹ್ಮ ತಾನಾಗಿದ್ದುಕೊಂಡು ಏನು ಬದಲಾವಣೆ ಆಗದೆ ಜಗತ್ತಾಗಿ ಹೇಗೆ ತೋರ್ತಾನೆ ಎಂಬ ವಿಷಯವನ್ನು ದೊಡ್ಡ ವಿವಾದ ಮಾಡಬೇಡಿ. ವಿವಾದ ಮಾಡಬೇಡಿ ಅಂದರೆ ಅನಾವಶ್ಯಕವಾಗಿ ಕುತರ್ಕ ಮಾಡಿ ಹೀಗ ಏನೇನೋ ಅನಾವಶ್ಯಕವಾಗಿ ಅನ್ನೆಸೆಸರಿಲಿ ಇಮ್ಯಾಜಿನ್ ಮಾಡಬೇಡಿ. ಅಂದರೆ ಡೋಂಟ್ ಮೇಕ್ ಅನ್ನೆಸೆಸರಿ ವೈಲ್ಡ್ ಇಮ್ಯಾಜಿನೇಷನ್ಸ್. ಡೋಂಟ್ ಇಮ್ಯಾಜಿನ್ ವೈಲ್ಡ್ಲಿ. ಓಕೆ, ಡೋಂಟ್ ಇಮ್ಯಾಜಿನ್ ವೈಲ್ಡ್ಲಿ, ನೋ ವೈಲ್ಡ್ ಇಮ್ಯಾಜಿನೇಷನ್. ವಿವಾದಿತ ಏಕೆ? ಒಬ್ಬನೇ ಬ್ರಹ್ಮ ತಾನಾಗಿದ್ದುಕೊಂಡು ಜಗತ್ತಾಗಿ ಹೇಗೆ ತೋರ್ತಾನೆ, ಹೇಗೆ ಆಗುತ್ತಾನೆ? ತಾನಲ್ಲವೇ? ಒಬ್ಬನೇ ಅದ್ವೈತಂ ಬ್ರಹ್ಮ. ತಾನಾಗಿ ಅದ್ವೈತನಾಗಿರುವ ಬ್ರಹ್ಮ ದ್ವೈತರೂಪ ಜಗತ್ತು ಹೇಗೆ ಆಗುತ್ತಾನೆ ಎಂಬುದು ದೊಡ್ಡ ಅಂದರೆ ಇದೇನು ದೊಡ್ಡ ಚರ್ಚೆ ಮಾಡತಕ್ಕ ವಿಷಯವಲ್ಲ. ಅದು ಸರಳವಾಗಿ ಅರ್ಥವಾಗ್ತದೆ. ಅಯ್ಯೋ, ಒಬ್ಬನೇ ಇದ್ದರೆ ಅನೇಕ ಹೇಗೆ ತೋರ್ತಾನೆ? ಇಫ್ ಈಸ್ ದ ಸೆಲ್ಫ್ ಸೇಮ್ ಬ್ರಹ್ಮನ್, ಹೌ ಕೆನ್ ಹಿ ಬಿಕಮ್ ದ ವರ್ಲ್ಡ್? ಇಫ್ ಹಿ ಬಿಕಮ್ಸ್, ದೆನ್ ಒಂದು ಚೂರು ಚೇಂಜ್ ಆಗ್ತಾನೆ. ಅವರು ಜಗತ್ತಾಗಿ ಬಿಟ್ಟರೆ ಒಂದು ಚೂರಾದರೂ ಪರಿವರ್ತನೆ ಹೊಂದುತ್ತಾನೆ. ದೆನ್ ಏನು ಪರಿವರ್ತನೆ ಹೊಂದಲ್ಲ, ಇನ್ನೊಂದಾಗಿ ತೋರ್ತಾನಂತೆ. ಇದು ಹೇಗೆ ಹೊಂದುತ್ತದೆ ಎಂಬುದು ಅಷ್ಟು ದೊಡ್ಡ ಆಕ್ಷೇಪ ಮಾಡಬೇಡ. ಯಾಕಂದರೆ ಇದರಲ್ಲಿ ತುಂಬ ಸರಳವಾಗಿದೆ. ನೇರಾಗೆ ಹೇಳ್ತೀನಿ, ಅರ್ಥ ಮಾಡ್ಕೊಂಡು. ಆತ್ಮನ್ಯಪ್ಯೇಕಸ್ಮಿನ್ ಸ್ವಪ್ನದೃಶಿ. ಹೇಗಂದರೆ ನಾವೊಬ್ಬರೇ ಆಗಿದ್ದರೂ ಕನಸೆಂಬುದು ನಮ್ಮಲ್ಲಿ ನೋಡುತ್ತಾ ಇರುವಾಗ ಅನೇಕ ಪದಾರ್ಥಗಳು, ಪ್ರಪಂಚವು ಎಲ್ಲ ಹೇಗೆ ತೋರುತ್ತದೋ, ಕನಸು ತೋರುವಾಗ ನಮ್ಮಲ್ಲಿ ಏನಾದರೂ ಬದಲಾವಣೆ ಆಯಿತಾ? ನಾವೇ ಇದ್ದೀವಲ್ಲವೇ? ಹಾಗೆಯೇ ಜಗತ್ತಾಗಿ ತೋರುತ್ತಾ ಇದ್ದರೂ
ಪರಮಾತ್ಮ ಪರಮಾತ್ಮವಾಗೇ ಇರುತ್ತಾನೆ, ಒಂದು ಚೂರು ಬದಲಾಯಿಸಲ್ಲ. ಇದು ತಿಳ್ಕೊಂಡ್ರೆ ಅರ್ಥವಾಗ್ತದೆ. ಯತಃ ಆತ್ಮನ್ಯಪಿ ಏಕಸ್ಮಿನ್ ಸ್ವಪ್ನದೃಶಿ ಸ್ವರೂಪ ಅನೂಪಮರ್ದೇನೈವ ಅನೇಕ ಆಕಾರ ಸೃಷ್ಟಿಪತ್ಯತೆ. ತನ್ನಲ್ಲಿ ಏನು ನಿಜವಾದ ಬದಲಾವಣೆ ಆಗದೆ ಅನೇಕ ರೂಪ ಪ್ರಪಂಚವು ತೋರ್ತದೆ. ಸ್ವಪ್ನದೃಶಿ ಸ್ವಪ್ನ ಸಾಕ್ಷಿಯಲ್ಲಿ ತನ್ನಲ್ಲಿ ಏನು ಬದಲಾವಣೆ ಆಗದೆ ಸ್ವರೂಪ ಅನುಪಮರ್ದೇನೈವ ತಾನು ಇನ್ನೊಂದು ಆಗಬೇಕಂದ್ರೆ, ಅನೇಕ ವಸ್ತುಗಳಾಗಿ ತೋರಬೇಕಂದರೆ ಒಂದು ಚೂರಾದರೂ ತನ್ನಲ್ಲಿ ಬದಲಾವಣೆ ಆಗಬೇಕು. ತನ್ನಲ್ಲಿ ಏನು ಬದಲಾವಣೆ ಆಗದೆ ವಿತೌಟ್ ಅಂಡರ್ಗೋಯಿಂಗ್ ಎನಿ ಕೈಂಡ್ ಆಫ್ ಚೇಂಜ್ ವಾಟ್ಸ್ ಎವರ್, ಹೌ ಕೆನ್ ಹಿ ಬಿಕಮ್ ಮೆನಿ? ಇಸ್ಂಟ್ ಇಟ್ ಅ ಸ್ಟ್ರೇಂಜ್ ಕ್ವಶನ್? ಸೃಷ್ಟಿ ನ ತತ್ರ ರಥ ನ ತರಥ ಯೋಗ ಪಂತಾನೋ ಭವಂತಿ. ಇಲ್ಲಿ ಹೇಳ್ತಾರೆ, ಕನಸಿನಲ್ಲಿ ಏನು ರಥಗಳಿರಲಿಲ್ಲ, ನ ರಥಯೋಗ, ಕುದುರೆಗಳಿರಲಿಲ್ಲ. ಕನಸಿನಲ್ಲಿ ರಥಗಳಿರಲಿಲ್ಲ, ಕುದುರೆಗಳಿರಲಿಲ್ಲ, ರೋಡ್ಡು ಇರಲಿಲ್ಲ. ನ ಪಂಥಾನೋ ಭವಂತಿ. ಕನಸಿನಲ್ಲಿ ಏನಪ್ಪ, ರಥಗಳಿತ್ತ, ಕುದುರೆಗಳಿತ್ತ, ರೋಡ್ಡಿತ್ತ, ಇದು ಯಾವುದೂ ಇರಲಿಲ್ಲ. ಆದರೂ ಎಲ್ಲ ಇದ್ದಂತೆ ಅನಿಸಿತು ಅಷ್ಟೇ. ಇಲ್ಲದೇ ಇದ್ದರೂ ಅನಿಸಿಕೆ ಒಪ್ಕೋ, ಪರವಾಗಿಲ್ಲ. ನಿಜವಾಗಿಲ್ಲದಿದ್ದರೆ ಸಾಕು, ಎಷ್ಟಾದರೂ ಊಹಿಸ್ಕೊ. ಅಥ ರಥಾನ್ ರಥಯೋಗಾನ್ ಪಥಸೃಜತೆ, ರಥಗಳನ್ನು ಸೃಜಿಸ್ತಾನೆ, ಕುದುರೆಗಳನ್ನು ಸೃಷ್ಟಿ ಮಾಡ್ತಾನೆ, ದಾರಿಗಳನ್ನು ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡ್ತಾನೆ ಅಂದರೆ ನಿಜವಾಗಿ ಸೃಷ್ಟಿ ಇಲ್ಲದಿದ್ದರೂ ಸುಮ್ಮನೆ ತೋರ್ಕೊಳ್ತಾನೆ ಅಷ್ಟೇ, ಅನಿಸಿಕೆ ಅಷ್ಟೇ. ಇತ್ಯಾದಿ ಲೋಕೇಪಿ ದೇವಾದಿಶು ಮಾಯಾವ್ಯಾದಿಷು. ಈಗ ಲೌಕಿಕ ವಿಷಯದಲ್ಲಿ ನೋಡಿದರೆ ದೇವರಿಗೆ ಸಿದ್ಧಪುರುಷರಿಗೆ ಶಕ್ತಿ ಇರುತ್ತದೆ. ಮಾಯಾ ಅಂದರೇನು? ಯೋಗಿಗಳಿಗೆ ಶಕ್ತಿ ಇರುತ್ತದೆ, ದೇವರಿಗೆ ಇರುತ್ತದೆ. ಅವರೇನು ಮಾಡ್ತಾರೆ? ಸ್ವರೂಪ ಅನುಪಮರ್ದೇನೈವ, ತಮ್ಮಲ್ಲಿ ಏನು ಬದಲಾವಣೆ ಆಗದೆ ಜಗತ್ತೆಲ್ಲ ತೋರ್ಕೊಂಡು ಬಂಟೆ ಪ್ರಯತ್ನ ಮಾಡ್ತಾರೆ. ಇಂದ್ರಜಾಲಿಕರು ಏನೋ ಮಾಡಿಬಿಟ್ರೆ ಎದುರಾಗಿ ಆಶ್ಚರ್ಯ ಪಟ್ಕೊಳ್ತೀವಿ, ಆದರೆ ಅವರಿಗೇನೂ ಆಗಲ್ಲ. ನ ಸ್ವರೂಪ ಅನುಪಮರ್ದೇನೈವ ವಿಚಿತ್ರ ಹಸ್ತಿ ಅಶ್ವಾದಿ ಸೃಷ್ಟಯೋ ದೃಶ್ಯಂತೆ. ಕನಸಿನಲ್ಲಿ ಹೇಗೆ ಆಗುತ್ತದೋ ಹಾಗೆಯೇ ಯಾವುದು ಏನು ಬದಲಾಯಿಸದೆ ಸುಮ್ಮನೆ ಅನಿಸಿಕೆ ಅಷ್ಟೇ. ತಥಾ ಏಕಸ್ಮಿನ್ನಪಿ ಬ್ರಹ್ಮಣಿ ಸ್ವರೂಪ ಅನುಪಮರ್ದೇನೈವ ಅನೇಕ ಆಕಾರ ಸೃಷ್ಟಿರ್ಭವಿಷ್ಯತಿ. ಹಾಗೆಯೇ ಪರಮಾತ್ಮ ಏನು ಬದಲಾವಣೆ ಆಗದೆ ತನ್ನಲ್ಲಿ ಅನೇಕ ವಿಷಯಗಳು ಸುಮ್ಮನೆ ಕಲ್ಪಿತವಾಗಿ ಅಧ್ಯಸ್ಥವಾಗಿ ತೋರ್ಕೊಳ್ತವೆ ಅಷ್ಟೇ. ಈ 12ನೇ ಪಾಯಿಂಟ್ ಮುಗೀತು. 13ನೇ ಪಾಯಿಂಟ್ ಇದೆ, ಮಾಯಾ ಸತ್ಕಾರ್ಯವಾದ ಅಂದರೆ ಏನು ಎನ್ನುವುದು. ಅದು ನಾಳೆ ಹೇಳೋಣ. ಇವತ್ತು ನಾನು ತುಂಬ ಲೇಟಾಗಿ ಶುರು ಮಾಡಿದೆ, ಏನೇನೋ ಇತ್ತು. ಸೊ ಅದರಿಂದ ಇದು ಮುಂದಿನ ಪಾಠದಲ್ಲಿ ಹೇಳೋಣ. ವಿ ಶಲ್ ಡಿಸ್ಕಸ್ ದಿಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟುಡೇ ಐ ಸ್ಟಾರ್ಟೆಡ್ ವೆರಿ ಲೇಟ್, ಬಟ್ ಎನಿವೇ ಐ ಜಸ್ಟ್ ಟಚ್ಡ್ ಎ ಸ್ಮಾಲ್ ಪಾಯಿಂಟ್ ದಟ್ ಪರಮಾತ್ಮ ವಿತೌಟ್ ಅಂಡರ್ಗೋಯಿಂಗ್ ಎನಿ ಚೇಂಜ್ ವಾಟ್ಸ್ ಎವರ್, he only appears. His sankalpa, his kriya, they are all natural to him. Only the appearing world alone we can say it's just an apparent. Okay. Om Shanti Shanti Shanti. Harihi Om Shri Gurubhyo Namah. Harihi Om Tat Sat.